ಹಾಯ್ ಎಲ್ಲರಿಗೂ ನಮಸ್ಕಾರ. ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಕ್ಯಾರೆಟ್ ಇದು ಏನು ಮಾಡ್ತೀನಿ ಅಂತ ಅನ್ಕೋತಾ ಇರ್ಬೋದು. ಇವತ್ತು ನಾನು ಕ್ಯಾರೆಟ್ ಹಲ್ವಾ ಮಾಡ್ತಾ ಇದ್ದೀನಿ. ಕ್ಯಾರೆಟ್ ಹಲ್ವಾ ಮಾಡೋಕ್ಕೋಸ್ಕರ ಈ ಥರ ಡೆಲ್ಲಿ ಕ್ಯಾರೆಟ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಾನು 2 kg ಅಷ್ಟು. ಈ ಡೆಲ್ಲಿ ಕ್ಯಾರೆಟಿಂದನೇ ಕ್ಯಾರೆಟ್ ಹಲ್ವಾ ಚೆನ್ನಾಗಾಗುತ್ತೆ. ಈ ತೊಳೆದು ನಾನು ಈ ಥರ 2 kg ಕ್ಯಾರೆಟ್ನ ತೊಗೊಂಡಿದ್ದೀನಿ. ಇವಾಗ ಒಂದು ಪೇಪರ್ ಹಾಕ್ಕೊಂಡಿದ್ದೀನಿ ಕೆಳಗಡೆ. ಪೇಪರ್ ಹಾಕ್ಕೊಂಡು ಇವಾಗ ಇದ್ರ ಸಿಪ್ಪೆನೆಲ್ಲ ನಾವು ಪೀಲ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಸಿಪ್ಪೆ ತಕ್ಕೋಬೇಕಾಗುತ್ತೆ ಫಸ್ಟು ನಾವು. ಎಲ್ಲ ಕ್ಯಾರೆಟ್ದು ಇದೇ ಥರ ಮಾಡ್ಕೊಳ್ಳಿ. ನಾನು ಇನ್ನೊಂದು ಇಲ್ಲಿ 2 kg ಕ್ವಾಂಟಿಟಿಲಿ ಮಾಡ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಆ ರೀತಿ ನಾನು ಹೇಳ್ತಾ ಇದ್ದೀನಲ್ಲ, ಇವಾಗ ನಾನು ಮುಂದೆ ಹೇಳ್ತೀನಿ ನಿಮಗೆ ಯಾವುದು ಇವಾಗ 2 kg ನಾನು ಎಷ್ಟು ತೊಗೊಂಡಿದ್ದೀನಿ ಅಂತ. ನೀವು 1 kg ಮಾಡಬೇಕು ಅಥವಾ ಅರ್ಧ kg ಮಾಡಬೇಕು, 5 kg ಮಾಡಬೇಕು, ಸೇಮ್ ಅದೇ ಪ್ರಮಾಣದಲ್ಲಿ. ನಾನು ಕಡಿಮೆ ಮಾಡಬೇಕು ಅಂದರೆ 2 kgಗಿಂತ ಕಡಿಮೆ ಮಾಡಬೇಕು ಅಂದರೆ ನಾನು ಎಷ್ಟು ತೊಗೊಂಡಿದ್ದೀನೋ ಅದಕ್ಕಿಂತ ಸ್ವಲ್ಪ ಕಮ್ಮಿ ತೊಗೊಳ್ಳಿ ಇಂಗ್ರೀಡಿಯೆಂಟ್ಸ್ನೆಲ್ಲ. ಆಮೇಲೆ ಏನಾದರೂ ಜಾಸ್ತಿ ಮಾಡಬೇಕು ಅಂದರೆ ಅದಕ್ಕಿಂತನೂ ಜಾಸ್ತಿ ಇಂಗ್ರೀಡಿಯೆಂಟ್ಸು ತೊಗೋಬೋದು ಫ್ರೆಂಡ್ಸ್. ನಾನು ಮಾಡೋದನ್ನು ಹೇಳ್ತೀನಿ ಮುಂದೆ ಯಾವ ರೀತಿ ಮಾಡಬೇಕು ಅಂತ. ಇವಾಗ ಫಸ್ಟ್ ಇದೇ ಥರ ಎಲ್ಲ ಸಿಪ್ಪೆನೂ ನಾವು ತೆಕ್ಕೋತೀನಿ. ನೋಡಿ, ನೀಟಾಗಿ ಎಲ್ಲ ಸಿಪ್ಪೆನೇ ತೆಗಿತಾ ಇದ್ದೀನಿ. ಕ್ಯಾರೆಟು ಸ್ವಲ್ಪ ರೆಡ್ ಆಗಿರೋದೇ ನೋಡಿಬಿಟ್ಟು ತೊಗೊಳ್ಳಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಪೀಲ್ ಮಾಡಿದ್ದೀನಿ. ಇದೇ ಥರ ಎಲ್ಲ ಸಿಪ್ಪೆನೂ ತೆಕ್ಕೋಬೇಕಾಗುತ್ತೆ. ನೀವು ತೆಕ್ಕೊಂಡು ಹಿಂದೆಗಡೆದು ಇರುತ್ತಲ್ಲ ಭಾಗನ ಕಟ್ ಮಾಡ್ಕೊಂಬಿಡೋಣ ನಾವು. ಮುಂದೆದು ಸ್ವಲ್ಪ ತುದಿ ಕಟ್ ಮಾಡ್ಕೊಂಬಿಡೋಣ. ಇವಾಗ ಇದೇ ಥರನೇ ಸೇಮ್ ಇದೇ ಪ್ರೊಸೆಸ್ಸಲ್ಲಿ 2 kg ಕ್ಯಾರೆಟ್ನು ಎಲ್ಲ ನಾನು ಸೇಮ್ ಇದೇ ಥರ ಕಟ್ ಮಾಡ್ಕೋತೀನಿ. ಇವಾಗ ಈ ಕವರ್ನ ಎತ್ತಿಟ್ಕೊಳ್ಳೋಣ. ನೋಡಿ, ಇವಾಗ ಇದನ್ನು ಈ ಥರ ಕ್ಯಾರೆಟ್ನ ಒಂದು ದೊಡ್ಡ ತಟ್ಟೆಯಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ಪ್ರತಿಯೊಂದು ಕ್ಯಾರೆಟ್ನು ಇದೇ ಥರ ತುರಿದು ನಾನು ಈ ಥರ ಪಾತ್ರೆಯಲ್ಲಿ ಹಾಕೋತೀನಿ ಫ್ರೆಂಡ್ಸ್. ನೋಡಿ, ಪ್ರತಿಯೊಂದು ಕ್ಯಾರೆಟ್ನು ಆಗಿದೆ, ತುರಿದು ಈ ಥರ ಸಿಪ್ಪೆ ತೆಗೆದಾಗಿದೆ. ನೋಡ್ತಾ ಇದ್ದೀರಾ ನೀವು. ಕ್ಯಾರೆಟ್ ರೆಡ್ ಆಗಿರೋದೇ ತೊಗೊಳ್ಳಿ ಸ್ವಲ್ಪ ಜಾಸ್ತಿ. ಆವಾಗಲೇ ಕ್ಯಾರೆಟ್ಗೆ ಕಲರು ಒಳ್ಳೇದು ಬರುತ್ತೆ, ಆಮೇಲೆ ಸ್ವೀಟ್ ಇರುತ್ತೆ ಫ್ರೆಂಡ್ಸ್, ಅದಕ್ಕೋಸ್ಕರ. ಇವಾಗ ನಿಮಗೆ ತೋರಿಸ್ತೀನಿ ನೋಡಿ ಯಾವ ಕಡೆಯಿಂದ ತುರಿಬೇಕು ಅಂತ. ದಪ್ಪ ಇರೋ ಕಡೆಯಿಂದ ತುರಿರಿ, ಸಣ್ಣ ಇರೋ ಕಡೆಯಿಂದ ತುರಿಯೋಕ್ಕೆ ಹೋಗಬೇಡಿ. ನೋಡಿ, ಇದೇ ಥರ ಎಲ್ಲ ಕ್ಯಾರೆಟ್ನು ತುರ್ಕೊಳ್ಳಿ. ದಪ್ಪ ಇರೋ ಕಡೆಯಿಂದಲೇ ತುರಿಬೇಕಾಗುತ್ತೆ. ಸ್ವಲ್ಪ ತುರಿಯೋಕ್ಕೆ ಅನುಕೂಲ ಆಗ್ತಾ ಇಲ್ಲ ಅಂದರೆ ಈ ಥರ ಕಟ್ ಮಾಡಿಕೊಂಡು ತುರ್ಕೋಬೋದು ನೀವು. ಕ್ಯಾರೆಟ್ ಮಾತ್ರ ದಪ್ಪ ಇರೋದನ್ನೇ ತೊಗೊಳ್ಳಿ. ನೋಡಿ, ಈ ಥರ ತುರಿಯೋಕ್ಕೆ ಅನುಕೂಲ ಆಗುತ್ತೆ. ಇನ್ನೊಂದು, ಕ್ಯಾರೆಟ್ ಹಲ್ವಾ ಮಾಡಬೇಕಂದ್ರೆ ಎಳೆ ಕ್ಯಾರೆಟ್ ಇದ್ದರೆ ಚೆನ್ನಾಗಿರಲ್ಲ ಫ್ರೆಂಡ್ಸ್. ಜಾಸ್ತಿ ಆದಷ್ಟು ರೆಡ್ ಆಗಿರೋದೇ ತೊಗೊಳ್ಳಿ. ನೋಡಿ, ಈ ಥರ ಆಗಬೇಕು. ಇಷ್ಟು ದಪ್ಪ ಆದರೆ ಸಾಕು, ಫುಲ್ ಸಣ್ಣಕ್ಕೆ ತೊಗೊಳಕ್ಕೆ ಹೋಗಬೇಡಿ. ಇನ್ನೊಬ್ಬರು ಇವಾಗ ಕೆಲವರು ಇನ್ಸ್ಟಂಟಾಗಿ ಮಾಡೋದು 5 ನಿಮಿಷದಲ್ಲಿ ಕ್ಯಾರೆಟ್ ಹಲ್ವಾ ಮಾಡ್ಕೋಬೋದು ಅಂತ ಕುಕ್ಕರಲ್ಲಿ ಕುದಿಸಿ ಎಲ್ಲ ಮಾಡ್ತಾರೆ. ಅದು ಅಷ್ಟು ಚೆನ್ನಾಗಿರಲ್ಲ ಫ್ರೆಂಡ್ಸ್. ನೋಡಿ, 2 kg ಕ್ಯಾರೆಟ್ನ ತುರ್ಕೊಂಡಿದ್ದೀನಿ ನಾನು. ನೋಡ್ತಾ ಇದ್ದೀರಾ. ಇವಾಗ ಇದನ್ನು ನಾವು ಮೊದಲಿಗೆ ಹುರ್ಕೋಬೇಕಾಗುತ್ತೆ. ಹುರ್ಕೊಳ್ಳೋಕ್ಕಿಂತ ಮುಂಚೆ ನಾವು ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ. ಇದು ಪ್ಯಾನ್ ಕಾಯಿಲಿ ಫ್ರೆಂಡ್ಸ್. ಪ್ಯಾನ್ ಬಿಸಿ ಆದ ತಕ್ಷಣ ನಾನು ಕ್ಯಾರೆಟ್ನ ಹಾಕೋತಾ ಇದ್ದೀನಿ. ಎಲ್ಲ ಕ್ಯಾರೆಟ್ನು ಇದರಲ್ಲೇ ಹಾಕ್ಕೊಳ್ಳಿ. ಎಷ್ಟು ಹಿಡಿಯುತ್ತೋ ಫಸ್ಟ್ ಅಷ್ಟು ಹಾಕ್ಕೊಳ್ಳಿ ಫ್ರೆಂಡ್ಸ್. ಒಂದೇ ಸರ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ಕೈಯಿಂದ ಸ್ವಲ್ಪ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ನಾನು ಕ್ಯಾರೆಟ್ನ ಹಾಕಿ. ಇವಾಗ ಇಷ್ಟು ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ. ಇನ್ನು ಮಿಕ್ಕಿದಷ್ಟು ಕ್ಯಾರೆಟ್ ಇದೆ ಫ್ರೆಂಡ್ಸ್. ಸ್ವಲ್ಪ ಇದು ಮೆತ್ತಗಾಗಬೇಕು ಕ್ಯಾರೆಟ್. ಸ್ವಲ್ಪ ಹುರಿದು ಮೆತ್ತಗಾದ್ಮೇಲೆ ಇದು ಮಿಕ್ಕಿದ ಕ್ಯಾರೆಟ್ನು ಅದಕ್ಕೆ ಸೇರಿಸ್ಕೊತೀನಿ. ಇವಾಗ ಅಲ್ಲಿವರೆಗೂ ಇದನ್ನು ಎತ್ತಿಟ್ಕೊಳ್ಳೋಣ. ಇದನ್ನು ಹುರ್ಕೊಳ್ಳೋಣ ಫಸ್ಟು. ಈ ಕ್ಯಾರೆಟ್ನ ನಾನು ತುರಿದಿರೋಂಥ ಕ್ಯಾರೆಟ್ನ ಇದನ್ನು ಯಾವ್ದು ನಾನು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಲ್ಲ ಈ ಕ್ಯಾರೆಟ್ನ ನಾವು ಹುರ್ಕೋಬೇಕಾಗುತ್ತೆ ಫಸ್ಟು. ಯಾಕಂದರೆ ಹುರ್ಕೊಂಡಾಗ ಸ್ವಲ್ಪ ಮೆತ್ತಗಾಗುತ್ತೆ, ನೀರು ಬಿಟ್ಕೊಳ್ಳುತ್ತೆ ನೋಡಿ ಕ್ಯಾರೆಟು. ಆವಾಗ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಆಗುತ್ತೆ ಕ್ಯಾರೆಟ್ದು. ಆವಾಗ ಮಿಕ್ಕಿದ ಕ್ಯಾರೆಟ್ನು ಹಾಕೊಂಡ್ಬಿಡ್ಬೋದು. ಏನು ಜಾಸ್ತಿ ಹುರಿದ್ಮೇಲೆ 50% ಹುರಿದ್ಮೇಲೆ ಅದೇನು ನಾನು ಕ್ಯಾರೆಟ್ ಹಾಕ್ಕೊಳ್ಳಲ್ಲ. ಸ್ವಲ್ಪ ಮೆತ್ತಗಾದ ತಕ್ಷಣ ಹಾಕೊಂಡ್ಬಿಡ್ತೀನಿ. ನೋಡ್ತಾ ಇದ್ದೀರಾ ನೀವು, ಆಲ್ರೆಡಿ ಕ್ಯಾರೆಟ್ ಕಲರ್ ಸ್ವಲ್ಪ ಆರೆಂಜ್ ಕಲರ್ ಆಗಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಎಲ್ಲೆಲ್ಲಿ ಹುರಿತಾ ಇದೆ ಅಲ್ಲೆಲ್ಲಿ ನೋಡಿ, ನೋಡ್ತಾ ಇರ್ಬೋದು ನೀವು. ಕಾಣಿಸ್ತಾ ಇದೆಯಲ್ಲ. ಇದೇ ಥರ ಎಲ್ಲ ಕ್ಯಾರೆಟ್ನು ಮಿಕ್ಸ್ ಮಾಡ್ಕೊಳ್ಳಿ. ಒಂದು ನಿಮಿಷ ಫ್ರೆಂಡ್ಸ್, 1 ನಿಮಿಷ ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕ್ಯಾರೆಟ್ ಕ್ವಾಂಟಿಟಿ ಒಂದು ಚೂರು ಕಾಲು ಭಾಗ ಕಮ್ಮಿ ಆಗುತ್ತೆ. ಆ ಟೈಮಲ್ಲಿ ಮಿಕ್ಕಿರೋದನ್ನು ಹಾಕೋಬೇಕಾಗುತ್ತೆ ನಾವು. ಅಲ್ಲಿವರೆಗೂ ಇದು ಹುರಿಲಿ. ಇದು ಹುರಿಯೋವರೆಗೂ ನಾವು ಹಾಲು ಕಾಯಿಸ್ಕೊಳ್ಳೋಣ ಬನ್ನಿ. ನಾನಿಲ್ಲಿ ಪಾತ್ರೆಯಲ್ಲಿ 1 ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಇವಾಗ ಇದನ್ನು ನಾವು ಬಿಸಿ ಮಾಡ್ಕೋಬೇಕಾಗುತ್ತೆ. 1 ಲೀಟ್ರ್ 2 kgಗೆ 1 ಲೀಟ್ರ್ ಹಾಲು ಬೇಕು. ಇವಾಗ ಇದು ಹಾಲು ಕಾಯಕ್ಕೆ ಇಟ್ಟಿದ್ದೀನಿ ನಾನು. ಕ್ಯಾರೆಟು ಹುರಿತಾ ಇದೆ. ಇವಾಗ ಇದನ್ನು ಮತ್ತೆ ತಿರುಗಿಸ್ಕೊಳ್ಳೋಣ. ನೋಡಿ, ಕಲರ್ ಚೇಂಜ್ ಆಗ್ತಾ ಇದೆ. ನೋಡ್ತಾ ಇದ್ದೀರಾ, ರೆಡ್ ಇರೋದು ಆರೆಂಜ್ ಕಲರಲ್ಲಿ ಕನ್ವರ್ಟ್ ಆಗ್ತಾ ಇದೆ ನೋಡಿ. ಇನ್ನೊಂದು ಫ್ರೆಂಡ್ಸ್, ಇದು ಕ್ಯಾರೆಟು ಒಂದು 10-15 ನಿಮಿಷದಲ್ಲಿ ಮಾಡಿ ತಿನ್ಬೋದು ಅಂತ ನಾನು ಸುಳ್ಳು ಹೇಳಲ್ಲ. ನೋಡಿ, ಮಿಕ್ಕಿದ ಕ್ಯಾರೆಟ್ನು ಇವಾಗ ಹಾಕ್ಕೊಳ್ಳೋಣ ಫಸ್ಟು. ನೋಡಿ, ಮಿಕ್ಕಿದ ಕ್ಯಾರೆಟ್ನು ಹಾಕೋತಾ ಇದ್ದೀನಿ.
ಮಿಕ್ಕಿದ ಕ್ಯಾರೆಟ್ನು ಎಲ್ಲ ಪಾತ್ರೆಗೆ ಹಾಕ್ಕೊಳ್ಳಿ. ಇನ್ನೊಂದು ಫ್ರೆಂಡ್ಸ್, ನಾನು ಅವಾಗಲೇ ಹೇಳ್ದನಲ್ಲ, ನಾನು ಸುಮ್ಮನೆ ಹೇಳಲ್ಲ 1 ನಿಮಿಷ 5 ನಿಮಿಷದಲ್ಲೇ ಮಾಡ್ಬೋದು, 10 ನಿಮಿಷದಲ್ಲಿ ಕ್ಯಾರೆಟ್ ಹಲ್ವಾ ರೆಡಿ ಆಗುತ್ತೆ ಅಂತ. ನಿಮಗೆ ಪರ್ಫೆಕ್ಟಾಗಿ, ನಿಮಗೆ ಕರೆಕ್ಟಾಗಿ ಅದ್ರ ಟೇಸ್ಟು, ಅದ್ರ ಫ್ಲೇವರ್ ಕರೆಕ್ಟಾಗಿ ಬೇಕು ಅಂದರೆ ಫ್ರೆಂಡ್ಸ್ 1 ಅವರ್ ಬೇಕು ನಾವು ಕ್ಯಾರೆಟ್ ಹಲ್ವಾ ಮಾಡಬೇಕು ಅಂದರೆ. ಇರೋದನ್ನೇ ನಿಮಗೆ ಹೇಳ್ತೀನಿ ನಾನು ನಿಜವಾಗ್ಲೂ. 1 ಅವರ್ ನಮಗೆ ಕ್ಯಾರೆಟ್ ಹಲ್ವಾ ಮಾಡಬೇಕು ಅಂದರೆ ನೀವು ಎಷ್ಟು ಕೆ ಜಿ ಆದರೂ ಮಾಡಿ 1 ಅವರ್ ಬೇಕೇ ಬೇಕು. ಯಾಕಂದರೆ ಇದು ಕ್ಯಾರೆಟ್ ಹಲ್ವಾ ನಮಗೆ ಪರ್ಫೆಕ್ಟಾಗಿ ಟೇಸ್ಟು, ರುಚಿ, ರಂಗ ಎಲ್ಲ ಬರಬೇಕು ಅಂದರೆ 1 ಅವರ್ ನಮಗೆ ಬೇಕೇ ಬೇಕು. ಇವಾಗ ಮಾಡ್ತಾರೆ ಇದು ಅಂದರೆ ಇನ್ಸ್ಟಂಟ್ ಕ್ಯಾರೆಟ್ ಹಲ್ವಾ ಅಂತ ತೋರಿಸ್ತಾರೆ ಫ್ರೆಂಡ್ಸ್. ಅದು ಏನಂತಂದರೆ ಕಟ್ ಮಾಡಿ 1ರಲ್ಲಿ 4 ಭಾಗ ಕ್ಯಾರೆಟ್ನ ಮಾಡಿಬಿಟ್ಟು ಕುಕ್ಕರಲ್ಲಿ ವಿಸಿಲ್ ಹೊಡೆಸ್ಬಿಡ್ತಾರೆ. ನೋಡಿ, ಈ ಕಡೆ ಹಾಲು ಕಾಯಿತು, ಹಾಲು ಆಫ್ ಮಾಡ್ಕೊಂಬಿಡೋಣ ಫಸ್ಟು ನಾವು ಗ್ಯಾಸ್ದು. ಅದೇ ಹೇಳ್ತಾ ಇದ್ನಲ್ಲ, ಇನ್ಸ್ಟಂಟ್ ಮಾಡ್ತಾರೆ ಅಂತ ಹೇಳಿದ್ನಲ್ಲ ಕ್ಯಾರೆಟ್ ಹಲ್ವಾನ. ಇನ್ಸ್ಟಂಟ್ ಅಂದರೆ ಬೇಗನೆ ಕುಕ್ಕರಲ್ಲಿ ಒಂದು 4-5 ಭಾಗ ಮಾಡಿಕೊಂಡು ಕ್ಯಾರೆಟ್ನ ಹಾಲು ಹಾಕಿ ಕುದಿಸಿ ಆಮೇಲೆ ಸ್ಮ್ಯಾಶರಿಂದ ಸ್ಮ್ಯಾಶ್ ಮಾಡ್ತಾರೆ. ಆ ಥರ ಮಾಡಿದ್ರೆ ಆ ಟೇಸ್ಟ್ ಆಗೋಲ್ಲ ಫ್ರೆಂಡ್ಸ್. ಪರ್ಫೆಕ್ಟಾಗಿ ನಾವು ನ್ಯಾಚುರಲಾಗೆ ಮಾಡಬೇಕಾಗುತ್ತೆ ಈ ಥರ. ಇದನ್ನು ಪಾತ್ರೆಯಲ್ಲಿ ಇದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಹುರ್ಕೋಬೇಕಾಗುತ್ತೆ ನಾವು. ಫಸ್ಟು ಏನೂ ಆ್ಯಡ್ ಮಾಡಿಲ್ಲ ಫ್ರೆಂಡ್ಸ್, ನಾನು ಬರೀ ಪ್ಲೇನಾಗಿ ಕ್ಯಾರೆಟ್ನ ಮಾತ್ರ ಹುರ್ಕೋತಾ ಇದ್ದೀನಿ. ಇವಾಗ ಎಲ್ಲ ನೀರು ಡ್ರೈ ಆದಮೇಲೆ 1/2 ಕಪ್ ಅಷ್ಟು ತುಪ್ಪ ತೊಗೊಂಡಿದ್ದೀನಿ. ಇವಾಗ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಮತ್ತೆ ಮುಂದೆ ಬೇಕು ಅನಿಸಿದ್ರೆ ಹಾಕೋತೀನಿ. ತುಪ್ಪ ಇಲ್ಲಿ ಸರಾಸರಿ 1 ಬಟ್ಲಷ್ಟು ತುಪ್ಪ ಬೇಕು ಫ್ರೆಂಡ್ಸ್ ನಮಗೆ. ಇವಾಗ ನಾನು ಅರ್ಧ ಬಟ್ಲು ತುಪ್ಪ ತೊಗೊಂಡಿದ್ದೀನಿ. ನನಗೆ ಹೆಂಗೆ ಬೇಕು ಅನಿಸುತ್ತೆ ಹಂಗಂಗೆ ಹಾಕೋತೀನಿ. ಇನ್ನೊಂದು, ಜಾಸ್ತಿ ತುಪ್ಪ ಹಾಕಿದ್ರೆ ಇವಾಗ ವಿಂಟರಲ್ಲಿ ಕೆಲವರಿಗೆ ವೀಸಿಂಗ್ ಪ್ರಾಬ್ಲಮ್ ಎಲ್ಲ ಇರುತ್ತೆ, ಆಮೇಲೆ ಕಫ ಕಟ್ಕೊಂಡಂಗೆ ಆಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನೋಡಿ, ಮತ್ತೆ ಮಿಕ್ಕಿದ ತುಪ್ಪನೂ ಹಾಕ್ಕೊಂಡೆ. ಇವಾಗ 1/2 ಬಟ್ಲಷ್ಟು ಟೋಟಲಾಗಿ ತುಪ್ಪ ರೆಡಿ ಹಾಕಿದ್ದೀನಿ ನಾನು. ನನಗೆ ಮುಂದೆ ಇನ್ನೂ ಬೇಕು ಅನಿಸುತ್ತೆ ಫ್ರೆಂಡ್ಸ್, ಇದು ತುಪ್ಪ ಸಾಕಾಗಲ್ಲ, ಇನ್ನೂ 1/2 ಬಟ್ಲು ತುಪ್ಪ ಬೇಕು ನನಗೆ. ನಾನು ಮುಂದೆ ಬೇಕಾದಾಗ ಹಾಕ್ಕೋತೀನಿ. ನೋಡಿ, ಎಲ್ಲ ನೀರಿನ ಅಂಶ ಎಲ್ಲ ಡ್ರೈ ಆಗಿ ತುಪ್ಪದಲ್ಲೂ ಒಂದು 5 ನಿಮಿಷ ಹುರ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಕಾಯಿಸಿಟ್ಕೊಂಡಿರೋಂಥ 1 ಲೀಟ್ರ್ ಹಾಲನ್ನ, ಫುಲ್ 1 ಲೀಟ್ರ್ ಹಾಲನ್ನ ನಾನು ಹಾಕೋತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. ಇನ್ನೊಂದು ಫುಲ್ ಫ್ಯಾಟ್ ಕ್ರೀಮ್ ಇರುತ್ತಲ್ಲ, ಅದೇ ಹಾಲನ್ನೇ ತೊಗೊಳ್ಳಿ ಫ್ರೆಂಡ್ಸ್, ಫುಲ್ ಫ್ಯಾಟ್ ಇರೋ ಮಿಲ್ಕ್ನೇ ತೊಗೊಳ್ಳಿ. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದು ಫುಲ್ ಹಾಲೆಲ್ಲ ಇದರಲ್ಲಿ ಕುದ್ದು ಹಾಲಲ್ಲೇ ಕುದ್ದು ಇದು ಫುಲ್ಲು ಡ್ರೈ ಆಗಬೇಕು ಫ್ರೆಂಡ್ಸ್, ಅಲ್ಲಿವರೆಗೂ ಹುರ್ಕೋಬೇಕಾಗುತ್ತೆ. ಹಾಲು ಹಾಕಿದ ತಕ್ಷಣ ನೋಡ್ತಾ ಇರ್ಬೋದು ನೀವು ಕಲರ್ ಯಾವ ಥರ ಚೇಂಜ್ ಆಗಿದೆ ಅಂತ. ಕ್ಯಾರೆಟ್ ಅದು ನಾವು ಕ್ಯಾರೆಟ್ ಒಳಗಡೆ ಹಾಲು ಹಾಕಿದ ತಕ್ಷಣ ಹಾಲು ಕೂಡ ಆರೆಂಜ್ ಕಲರ್ ಆಗಿಬಿಟ್ಟಿದೆ. ಇಲ್ಲಿ ಫುಡ್ ಕಲರ್ ಆಗಲಿ ಯಾವುದನ್ನು ನಾನು ಯೂಸ್ ಮಾಡಿಲ್ಲ ಫ್ರೆಂಡ್ಸ್. ಇದನ್ನು ಮಕ್ಕಳಿಗೆ ಅಂತ ನಾನು ಮಾಡ್ತಾ ಇದ್ದೀನಿ. ಒಳ್ಳೆಯದು ಫ್ರೆಂಡ್ಸ್, ಇದು ಹೆಲ್ತ್ಗೂ ತುಂಬ ಒಳ್ಳೆಯದು. ಕ್ಯಾರೆಟ್ ಇನ್ನೊಂದು ತಿಂದರೆ ಕಣ್ಣಿಗೂ ಒಳ್ಳೆಯದು ಅಂತಾರೆ. ಇನ್ನೊಂದು, ಈ ಚಳಿಗಾಲದಲ್ಲಿ ಈ ಥರ ಫುಲ್ ಪ್ರೋಟೀನ್ ಇರೋದು, ಮಕ್ಕಳು ಹಾಲು ಕುಡಿಯಲ್ಲ, ಆಮೇಲೆ ಕೋವಾಗಿ ಇವೆಲ್ಲ ನಾವು ಕೊಡೋಕ್ಕಾಗಲ್ಲ. ಅದಕ್ಕೋಸ್ಕರ ಈ ಥರ ಸ್ವೀಟ್ ಡಿಶ್ ಮಕ್ಕಳಿಗೆ ಕೊಡಬೇಕು, ಒಳ್ಳೆಯದು. ಜಾಸ್ತಿ ಕೊಡಬೇಕು ಅಂತ ಏನಿಲ್ಲ, ಬಟ್ ವಿಂಟರಲ್ಲಿ ಕೊಡಬೇಕು. ಎಲ್ಲನೂ ನಾವು ಅದನ್ನು ತಿನ್ನಬಾರ್ದು ಇದನ್ನು ತಿನ್ನಬಾರ್ದು ಅಂತ ಅನ್ನೋಕ್ಕೆ ಹೋಗಬಾರ್ದು. ಎಲ್ಲನೂ ತಿನ್ನಬೇಕು, ಎಲ್ಲನೂ ಮಕ್ಳಿಗೆ ಕೊಡಬೇಕು ಫ್ರೆಂಡ್ಸ್. ಆವಾಗಲೇ ತಾನೇ ಮಕ್ಳಿಗೆ ಗೊತ್ತಾಗೋದು ಯಾವುದು ಏನು ಅಂತ. ಅದಕ್ಕೆ ಮಕ್ಕಳಿಗೋಸ್ಕರ ನಾನು ಮಾಡ್ತಾಯಿದ್ದೀನಿ ಸ್ಪೆಷಲಿ. ಇದು ವಿಂಟರಲ್ಲಿ ಕೊಡಿ, ತುಂಬ ಒಳ್ಳೆಯದು ಮಕ್ಕಳಿಗೆ. ಇದು ಮಕ್ಕಳಿಗೆ ಮಾತ್ರ ಅಲ್ಲ, ದೊಡ್ಡವ್ರು ಕೂಡ ತುಂಬ ಒಳ್ಳೆಯದು. ಮಾಡಿ ಆರಾಮಾಗಿ ನೀವು ಫ್ರಿಜ್ಜಲ್ಲಿ 1 ಮಂತ್ವರೆಗೂ ಇಟ್ಕೊಂಡು ಸ್ಟೋರ್ ಮಾಡ್ಕೊಂಡು ತಿನ್ಬೋದು. ಇನ್ನೊಂದು, ಕ್ಯಾರೆಟ್ ಹಲ್ವಾ ಬಿಸಿ ಬಿಸಿ ತಿನ್ನೋದಕ್ಕಿಂತ ಕೆಲವರಿಗೆ ತಣ್ಣಗಿರೋದು ತಿನ್ನೋಕ್ಕೆ ತುಂಬ ಇಷ್ಟ. ನೋಡಿ, ಸ್ವಲ್ಪ ಹಾಲೆಲ್ಲ ಡ್ರೈ ಆದಮೇಲೆ ನಾನಿಲ್ಲಿ 1/2 kg ಅಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಬಟ್ ಇವಾಗ ನಾನು 1/4 kg ಹಾಕ್ಕೊಂಡಿದ್ದೀನಿ. ಮುಂದೆ ನನಗೆ ಬೇಕು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಸ್ವೀಟ್ ನೋಡ್ಕೊಂಡು ಹಾಕ್ಕೋತೀನಿ. ಏಲಕ್ಕಿ ಪುಡಿನೂ ಹಾಕ್ಕೊಂಡಿದ್ದೀನಿ, ಸುಮಾರು ಇದು 2 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಇದೆ. ಇವಾಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಹಾಲೆಲ್ಲ ಡ್ರೈ ಆಗಿದೆಯಲ್ಲ. ಇವಾಗ ನಾವು ಸಕ್ಕರೆ ಹಾಕೊಂಡ ತಕ್ಷಣ ಮತ್ತೆ ನೀರು ಬಿಟ್ಕೊಳ್ಳುತ್ತೆ ಫ್ರೆಂಡ್ಸ್. ನಾವು ಹಾಲು ಎಷ್ಟು ಹಾಕ್ಕೊಂಡಿದ್ವೋ ಅಷ್ಟೇ ನೀರು ಬಿಟ್ಕೊಳ್ಳುತ್ತೆ ತಿರ್ಗಾ ನಾವು ಸಕ್ಕರೆ ಹಾಕ್ಕೊಂಡಾಗ. ನೋಡಿ, ನೋಡ್ತಾ ಇರ್ಬೋದು ನೀವು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಸಕ್ಕರೆ ಮತ್ತೆ ನೀರು ಬಿಡುತ್ತೆ ಫ್ರೆಂಡ್ಸ್. ನಾವು ಹಾಲು ಹಾಕ್ಕೊಂಡಾಗ ಯಾವ ಥರ ನೀರಿನ ಅಂಶ ಇತ್ತೋ ಅದೇ ಥರ ಮತ್ತೆ ಸಕ್ಕರೆ ಹಾಕ್ಕೊಂಡಾಗ ನೀರು ಬಿಡುತ್ತೆ. ಫಸ್ಟ್ ಇದನ್ನೆಲ್ಲ ಸ್ವಲ್ಪ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ. ಏಲಕ್ಕಿ ಪುಡಿ ಮತ್ತು ಸಕ್ಕರೆ ಎಲ್ಲ ಕಡೆಯೂ ಮಿಕ್ಸ್ ಆಗಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಾನು 125 ಗ್ರಾಮ್ 150 ಗ್ರಾಮ್ ಇದೆ ಫ್ರೆಂಡ್ಸ್. ಇದು ಕೋವಾ ಇದೆ, ಸಪ್ಪೆ ಕೋವಾ. ಇದು 150 ಗ್ರಾಮ್ ಇದೆ. ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ಮ್ಯಾಶ್ ಮಾಡಿ ಕೈಯಿಂದ. ನೋಡಿ, ಈ ಥರ ಸ್ಮ್ಯಾಶ್ ಮಾಡಿ ಹಾಕಿ. 2 kgಗೆ 150 ಗ್ರಾಮ್ ಕೋವಾ ಹಾಕಿ. ಯಾಕಂದರೆ 1 ಲೀಟ್ರ್ ಹಾಲನ್ನು ಬಳಸಿದ್ದೀವಿ, ಅದಕ್ಕೆ ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ ಫ್ರೆಂಡ್ಸ್, ಬಾಯಿ ಕಟ್ಕೊಂಡ್ಬಿಡುತ್ತೆ. ನಾವು ಇದನ್ನು ತಿನ್ನಬೇಕು ಅಂತ ಮಾಡ್ತಾ ಇದ್ದೀವಿ, ಅದಕ್ಕೋಸ್ಕರ. ಜಾಸ್ತಿ ಕೋವಾ ಆದರೆ, ಆಮೇಲೆ ತುಪ್ಪನೂ ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ, ಬಾಯಿ ಕಟ್ಕೊಂಡ್ಬಿಡುತ್ತೆ. ತಿನ್ನಬೇಕು ಅಂತ ಆಸೆ ಇರುತ್ತೆ, ಬಟ್ ತಿನ್ನೋಕ್ಕಾಗಲ್ಲ. ಅದಕ್ಕೋಸ್ಕರನೇ ಎಲ್ಲನೂ ಲಿಮಿಟಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸಕ್ಕರೆ ಕೂಡ ನಾನು 1/2 kg ತೊಗೊಂಡಿದ್ದೀನಿ. ಇವಾಗ 1/4 kg ಹಾಕಿದ್ದೀನಿ ಫ್ರೆಂಡ್ಸ್. ಮುಂದೆ ನಾನು ನೋಡ್ಕೊತೀನಿ. ನನಗೆ ಜಾಸ್ತಿ ಸ್ವೀಟ್ ಆದರೆ ಅದು ಮಕ್ಕಳು ತಿನ್ನಲ್ಲ, ನಾವು ತಿನ್ನೋಕ್ಕಾಗಲ್ಲ. ಸ್ವೀಟ್ ಕರೆಕ್ಟಾಗಿದ್ದರೆ ಪರವಾಗಿಲ್ಲ, ಬೇಕು ಅಂದರೆ ಮುಂದೆ ನೋಡ್ಕೊಂಡು ನಾನು ಹಾಕ್ಕೋತೀನಿ. ಇವಾಗ ಇದನ್ನೆಲ್ಲ ಕೋವಾ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೋವಾದ ಲಂಗ್ಸ್ ಎಲ್ಲ ಏನಿದೆಯಲ್ಲ ಅದನ್ನೆಲ್ಲ ಸ್ಮ್ಯಾಶ್ ಆಗಬೇಕು. ಕ್ಯಾರೆಟ್ನ ಮಾತ್ರ ಸ್ಮ್ಯಾಶ್ ಮಾಡೋಕ್ಕೆ ಹೋಗಬೇಡಿ, ಸುಮ್ಮನೆ ಈ ಥರ ಮಿಕ್ಸ್ ಮಾಡಿ. ಕೋವಾ ಅದಾಗದೇ ಮೆಲ್ಟಾಗಿ ಅದು ಕ್ಯಾರೆಟ್ ಜೊತೆ ಮಿಕ್ಸ್ ಆಗಿಬಿಡುತ್ತೆ.
ನೋಡ್ತಾ ಇದ್ದೀರಾ ನೀರು ಡ್ರೈ ಆಗಕ್ಕೆ ಸ್ಟಾರ್ಟ್ ಆಗಿದೆ, ಎಲ್ಲ ಸಕ್ಕರೆ ನೀರೆಲ್ಲ ಕುದೀತಾ ಇದೆ. ಇವಾಗ ಮತ್ತೆ ಹಾಫ್ ಬಾಟ್ಲಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಮೊದಲು ಅರ್ಧ ಬಾಟ್ಲ್ ತೊಗೊಂಡಿದ್ದೆ, ಮತ್ತೆ ಇವಾಗ ಅರ್ಧ ಬಾಟ್ಲ್ ತೊಗೊಂಡಿದ್ದೀನಿ. ಟೋಟ್ಲಾಗಿ ನಾನು ಆವಾಗಲೇ ಹೇಳ್ದಂಗೆ 1 ಬಾಟ್ಲ್ ತುಪ್ಪ ಬೇಕೇ ಬೇಕು. 1 ಬಾಟ್ಲಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಇದಕ್ಕೆ ತುಪ್ಪ ಹಾಕಿದ್ರೆ ಒಳ್ಳೆ ಫ್ಲೇವರ್ ಬರುತ್ತೆ. ಮತ್ತೆ ತುಪ್ಪ ಹಾಕಿದ್ಮೇಲೆ ನೋಡಿ ಫ್ರೆಂಡ್ಸ್ ಕಲರ್ ಚೇಂಜ್ ಆಗಿದೆ, ಪರ್ಫೆಕ್ಟಾಗಿ ಆಗಿದೆ ಫ್ರೆಂಡ್ಸ್. ನಿಮಗೆ ತೋರಿಸ್ತೀನಿ, ಕೆಳಗಡೆ ಒಂಚೂರು ತಳ ಹಿಡ್ದಿಲ್ಲ, ಇನ್ನೂ ಸ್ವಲ್ಪ ನೀರಿದೆ, ಇನ್ನೂ ಗಟ್ಟಿ ಆಗಬೇಕಿದು. ನಿಜವಾಗ್ಲೂ ಹೇಳ್ತೀನಿ, ಹೋಟ್ಲಲ್ಲೂ ತಿಂದಿರಲ್ಲ ಫ್ರೆಂಡ್ಸ್, ಈ ಥರ ನೀವು ಮಾಡಿ ತಿನ್ನಿ. ಹೋಟ್ಲಲ್ಲೂ ಈ ಥರ ಇರಲ್ಲ ನೋಡಿ, ಕೆಳಗಡೆ ಒಂಚೂರು ಅಂಟಿಲ್ಲ, ನೀರೆಲ್ಲ ಡ್ರೈ ಆಗಿದೆ. ಇನ್ನೊಂದು ಚೂರು ಮಿಕ್ಸ್ ಮಾಡ್ಕೊಳ್ಳೋಣ, ಜಾಸ್ತಿ ಮಿಕ್ಸ್ ಮಾಡ್ಕೊಳ್ಳೋದು ಬೇಡ. ಆಗಿದೆ ಇವಾಗ, ಎಲ್ಲನೂ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಂಡು ಬಿಟ್ಬಿಡೋಣ. ಇವಾಗ ನಾನು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಬಾದಾಮಿ ಮತ್ತು ಗೋಡಂಬಿ ಮತ್ತು ಪಿಸ್ತಾನ ಎಲ್ಲನೂ ಸ್ವಲ್ಪ ಮೇಲೆಯಿಂದ ಸ್ಪ್ರಿಂಕಲ್ ಮಾಡ್ತಾಯಿದ್ದೀನಿ. ಡ್ರೈ ಫ್ರೂಟ್ಸ್ನ ನೋಡ್ತಾ ಇದ್ದೀರಾ ನೀವು. ನಿಮಗೆ ಇದೇ ಹಾಕಬೇಕು ಅಂತಲ್ಲ, ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟನೋ ಅದನ್ನು ಹಾಕ್ಕೋಬೋದು. ಮೇಲೆಯಿಂದ ಹಾಕೋತಾ ಇದ್ದೀನಿ. ಇವಾಗ ಡ್ರೈ ಫ್ರೂಟ್ಸ್ ಹಾಕಿದ್ಮೇಲಂತೂ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಪರ್ಫೆಕ್ಟಾಗಿ ನಾನು ಹೇಳಿರೋ ರೀತಿ ಮಾಡಿ ಫ್ರೆಂಡ್ಸ್, ಪರ್ಫೆಕ್ಟಾಗಿ ಸೇಮ್ ಇದೇ ಥರನೇ ಬರುತ್ತೆ. ನೀವು ಬೇಕ್ರಿಲೂ ಕೂಡ ತಿಂದಿರಲ್ಲ, 100% ನಾನು ನಿಮಗೆ ಹೇಳ್ತಾ ಇದ್ದೀನಿ. ಈ ಥರ ಕ್ಯಾರೆಟ್ ಹಲ್ವಾನ ನೀವು ಎಲ್ಲಿ ಹೋಗಿ ಬೇಕ್ರಿಲಿ ತಿಂದರೂ ಕೂಡ ತಿಂದಿರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ನೀವು ಒಂದು ಸರ್ತಿ ಟ್ರೈ ಮಾಡಿ. ಟ್ರೈ ಮಾಡಿದ್ಮೇಲೆ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಆಮೇಲೆ ವಿಡಿಯೋ ನೋಡಿ ಹಾಗೆ ಹೋಗಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾಕಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನಮ್ಮ ಚಾನಲ್ನ ಶೇರ್ ಮಾಡಿ ಫ್ರೆಂಡ್ಸ್. ಆಮೇಲೆ ಹೇಳಿ ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಫ್ರೆಂಡ್ಸ್. ಯಾಕಂದರೆ ನಾವು ಕಷ್ಟಪಟ್ಟು ವೀಡಿಯೋಗಳನ್ನ ಮಾಡಿರ್ತೀವಿ, ವೀಡಿಯೋನ ಮಾತ್ರ ಎಲ್ಲಿ ಸ್ಕಿಪ್ ಮಾಡಬೇಡಿ. ಮೇನ್ ನಾನು ಹೇಳೋದು ಅಂದರೆ, ಪರ್ಫೆಕ್ಟಾಗಿ ನಿಮಗೆ ಈ ಥರ ಕ್ಯಾರೆಟ್ ಹಲ್ವಾ ಬೇಕು ಅಂದರೆ ವೀಡಿಯೋನ ಎಲ್ಲಿ ಸ್ಕಿಪ್ ಮಾಡ್ದಂಗೆ ಫುಲ್ ವೀಡಿಯೋ ನೋಡಿ, ಅವಾಗಲೇ ನಿಮ್ಗೆ ಗೊತ್ತಾಗೋದು. ಇವಾಗ ಆಗಿದೆ ಫ್ರೆಂಡ್ಸ್, ನಾನು ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡಿಕೊಂಡು ಮೇಲೆಯಿಂದ ಡ್ರೈ ಫ್ರೂಟ್ಸಿಂದ ಗಾರ್ನಿಷ್ ಮಾಡಿದ್ದೀನಿ. ನೋಡಿ, ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ತಿನ್ನೋಕ್ಕೂ ಅಷ್ಟು ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ. ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.